ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯದ ಬಹುತೇಕ ಲೋಕಸಭಾ ಕ್ಷೇತ್ರಗಳು ಹೋಗಿ ಬಂದಿದ್ದೇನೆ. ಇನ್ನೊಂದೆರಡು ಬಿಟ್ಟು ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ರಾಜ್ಯದ ಉದ್ದಗಲಿಗೆ ತುಂಬ ಚೆನ್ನಾಗಿದೆ. ನಮ್ಮ ಅಪೇಕ್ಷೆ ಇದೆ ಈ ಬಾರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಮತ್ತು ಮೋದಿಯವರ ಗಾಳಿ ನಮ್ಮ ನಿರೀಕ್ಷೆ ಮೀರಿ ಎಲ್ಲ ಕಡೆ ಮೋದಿ ಪರವಾದ ಅಲೆ ಇದೆ. ನಮ್ಮ ಅಮಿತ್ ಶಾಜಿಯವರು ಗೃಹ ಸಚಿವರು ಸಹ ಬರ್ತಾ ಇದ್ದಾರೆ ಪ್ರಚಾರಕ್ಕಾಗಿ. ಮೋದಿಯವರು ಬಂದಾಗಲೂ ಸಹ ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳು ಬೆಂಗಳೂರಲ್ಲಿ ಉಳಿದ ಕಡೆ ಆಗಿದೆ. ಇದೆಲ್ಲವನ್ನು ನೋಡಿದಾಗ ನಾವು 28ಕ್ಕೆ 28 ಗೆಲ್ತೇವೆ. ಇಲ್ಲಿ ರಾಘವೇಂದ್ರ ಅವರು ಹೋದ ಸರಿ ಏನು ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಅಂತರದಲ್ಲಿ 100ಕ್ಕೆ 100 ಗೆಲ್ತಾರೆ ಅನ್ನುವಂಥದ್ದು ಎಲ್ಲರೂ ಮಾತನಾಡ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಮಾಡಬೇಕು ಅಂತ ಜನ ಅಪೇಕ್ಷೆ ಪಟ್ಟರು ಅದಕ್ಕೆ 100ಕ್ಕೆ 95 ಭಾಗ ಮಾಡಿ ಆಗಿದೆ. ಇನ್ನೇನಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ಕೆಲಸ ಇದ್ದರೆ ಮಾಡೋಣ. ಅದರಿಂದ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿದೆ ಅದೇನೇ ನಮ್ಮ ರಾಘವೇಂದ್ರ ಅವರ ದೊಡ್ಡ ಗೆಲುವಿಗೆ ಕಾರಣ. ಶಿವಮೊಗ್ಗನೂ ಬರ್ತಾರೆ ಸರ್, ಅಮಿತ್ ಶಾ ಅವರು ಶಿವಮೊಗ್ಗನೂ ಬರ್ತಾರೆ ಸರ್? ಇಲ್ಲಪ್ಪ, ಯಾವುದು ಇದುವರೆಗೂ ನಿರ್ಧಾರ ಆಗಿಲ್ಲ, ಮುಂದೆ ನೋಡೋಣ. ಈಗ ಸಿದ್ದರಾಮಯ್ಯ ಅವರು 20 ಕ್ಷೇತ್ರ ಗೆಲ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಲೇಬೇಕಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಸೋಲ್ತೀವಿ ಅಂತ ಹೇಳೋಕ್ಕಾಗುತ್ತಾ? ಅವರು ಗೆಲ್ಲೋ ಅಂತ ಒಂದು 4-5 ಕ್ಷೇತ್ರ ಹೆಸರು ಹೇಳಿ ಅಂತ ನಾನು ಕೇಳಿದ್ದೀನಿ. ಒಂದು ಎರಡನೇದು, ಅವರ ಮುಂದಿನ ಪ್ರಧಾನಿ ಯಾರು ಅನ್ನುವಂಥ ಹೆಸರಾದರೂ ಒಂದು ಹೇಳಿ ಅಂತ. ಯಾರು ಅವ್ರ ಮುಂದಿನ ಪ್ರಧಾನಿ ಯಾರು? ಅದರಿಂದ ಯಾವುದೇ ಅವ್ರ ಕಣ್ಮುಂದೆ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಜನ ಅವರಿಗೆ ಮರಳಾಗೋ ಪ್ರಶ್ನೆ ಉದ್ಭವ ಆಗೋದು. ಈ ಚೊಂಬು ಗ್ಯಾರಂಟಿ ಯೋಜನೆ ಇದು ಬಹಳ ಏನು ಅರ್ಥ ಇಲ್ಲ ರೀ ಅದಕ್ಕೆ. ಸರ್, ಈಶ್ವರಪ್ಪನವರು ನಾಮಪತ್ರ ವಾಪಸ್ ತಗೊಂಡಿಲ್ಲ, ಕಂಟಿನ್ಯೂ ಮಾಡಿದ್ದಾರೆ. ನಾನೇಕಪ್ಪ ಅದ್ರ ಬಗ್ಗೆ ಸಿಐಡಿ ಪ್ರಕರಣ ಸರ್, ನೇಹ ಪ್ರಕರಣ ಸರ್ಕಾರ ಸಿಐಡಿ ವಹಿಸಿದೆ ಸರ್. ಹುಬ್ಬಳ್ಳಿ ಗಟ್ಟಿ ಸಿಒಡಿಗೆ ವಹಿಸಬೇಕು ಅಂತ ಅವರೆಲ್ಲರದ್ದು ಅಪೇಕ್ಷೆ ಇದೆ. ವಹಿಸಿದ್ರೆ ಒಳ್ಳೆಯದು ಅಂತ ನಾನು ಸ್ವಾಗತ ಮಾಡ್ತೇನೆ. ಅವಾಗ ಹೆಚ್ಚು ವಾಸ್ತವಿಕ ಸತ್ಯಾಂಶಗಳು ಈಚೆ. ಸರ್, ಯತೀಂದ್ರ ಅವರು ಮೋದಿ ವಿರುದ್ಧ ಟೀಕೆ ಎಲ್ಲ ಮಾಡಿದ್ರು. ಮೋದಿ ಅವರ ವಿರುದ್ಧ ಟೀಕೆ ಕೂಡ ಮಾಡ್ತಿದ್ದಾರೆ. ಮಾಂಗಲ್ಯ ಬಗ್ಗೆ ಹಗುರವಾಗಿ ಮಾತನಾಡೋರಿಗೆ ನಾವೇನು ಮಾತನಾಡೋಕ್ಕಾಗಲ್ಲಪ್ಪ. ಅವ್ರಿಗಿರುವಂಥ ಗೌರವ ಅವ್ರಿಗಿದ್ದೇ ಇದೆ. ಇವ್ರು ಯಾರೋ ರಸ್ತೆಯಲ್ಲಿ ಹೋಗೋರೆಲ್ಲ ಮಾತನಾಡಿದ್ರೆ ಮೋದಿಯವ್ರ ಗೌರವ ಏನು ಕಡಿಮೆ ಆಗುತ್ತೆ? ಸರ್, ಈಶ್ವರಪ್ಪನವ್ರಿಗೆ ಆಫರ್ ಕೊಟ್ಟರೆ ಆದರೂ ಕೂಡ ಅವರು ಒಪ್ಕೊಂಡಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮತ್ತು ಮೋದಿಯವರ ಗಾಳಿ ನಮ್ಮ ನಿರೀಕ್ಷೆ ಮೀರಿ ಎಲ್ಲ ಕಡೆ ಮೋದಿ ಪರವಾದ ಅಲೆ ಇದೆ. ನಮ್ಮ ಅಮಿತ್ ಶಾಜಿಯವರು ಗೃಹ ಸಚಿವರು ಸಹ ಬರ್ತಾ ಇದ್ದಾರೆ ಪ್ರಚಾರಕ್ಕಾಗಿ. ಮೋದಿಯವರು ಬಂದಾಗಲೂ ಸಹ ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳು ಬೆಂಗಳೂರಲ್ಲಿ ಉಳಿದ ಕಡೆ ಆಗಿದೆ. ಇದೆಲ್ಲವನ್ನು ನೋಡಿದಾಗ ನಾವು 28ಕ್ಕೆ 28 ಗೆಲ್ತೇವೆ. ಇಲ್ಲಿ ರಾಘವೇಂದ್ರ ಅವರು ಹೋದ ಸರಿ ಏನು ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಅಂತರದಲ್ಲಿ 100ಕ್ಕೆ 100 ಗೆಲ್ತಾರೆ ಅನ್ನುವಂಥದ್ದು ಎಲ್ಲರೂ ಮಾತನಾಡ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಮಾಡಬೇಕು ಅಂತ ಜನ ಅಪೇಕ್ಷೆ ಪಟ್ಟರು ಅದಕ್ಕೆ 100ಕ್ಕೆ 95 ಭಾಗ ಮಾಡಿ ಆಗಿದೆ. ಇನ್ನೇನಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ಕೆಲಸ ಇದ್ದರೆ ಮಾಡೋಣ. ಅದರಿಂದ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿದೆ ಅದೇನೇ ನಮ್ಮ ರಾಘವೇಂದ್ರ ಅವರ ದೊಡ್ಡ ಗೆಲುವಿಗೆ ಕಾರಣ. ಶಿವಮೊಗ್ಗನೂ ಬರ್ತಾರೆ ಸರ್, ಅಮಿತ್ ಶಾ ಅವರು ಶಿವಮೊಗ್ಗನೂ ಬರ್ತಾರೆ ಸರ್? ಇಲ್ಲಪ್ಪ, ಯಾವುದು ಇದುವರೆಗೂ ನಿರ್ಧಾರ ಆಗಿಲ್ಲ, ಮುಂದೆ ನೋಡೋಣ. ಈಗ ಸಿದ್ದರಾಮಯ್ಯ ಅವರು 20 ಕ್ಷೇತ್ರ ಗೆಲ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಲೇಬೇಕಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಸೋಲ್ತೀವಿ ಅಂತ ಹೇಳೋಕ್ಕಾಗುತ್ತಾ? ಅವರು ಗೆಲ್ಲೋ ಅಂತ ಒಂದು 4-5 ಕ್ಷೇತ್ರ ಹೆಸರು ಹೇಳಿ ಅಂತ ನಾನು ಕೇಳಿದ್ದೀನಿ. ಒಂದು ಎರಡನೇದು, ಅವರ ಮುಂದಿನ ಪ್ರಧಾನಿ ಯಾರು ಅನ್ನುವಂಥ ಹೆಸರಾದರೂ ಒಂದು ಹೇಳಿ ಅಂತ. ಯಾರು ಅವ್ರ ಮುಂದಿನ ಪ್ರಧಾನಿ ಯಾರು? ಅದರಿಂದ ಯಾವುದೇ ಅವ್ರ ಕಣ್ಮುಂದೆ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ
ಜನ ಅವ್ರಿಗೆ ಮರಳಾಗೋ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಚೊಂಬು ಗ್ಯಾರಂಟಿ ಯೋಜನೆ ಇದು ಬಹಳ ಏನು ಅರ್ಥ ಇಲ್ಲ ರೀ ಅದಕ್ಕೆ. ಸರ್ ಈಶ್ವರಪ್ಪನವರು ನಾಮಪತ್ರ ವಾಪಸ್ ತಗೊಂಡಿಲ್ಲ, ಕಂಟಿನ್ಯೂ ಮಾಡಿದ್ದಾರೆ. ನಾನೇಕಪ್ಪ ಅದ್ರ ಬಗ್ಗೆ reaction ಕೊಡೋದು. ಸರ್ ಸಿಐಡಿ ಪ್ರಕರಣ ಸರ್ ನೇಹ ಪ್ರಕರಣ ಸರ್ಕಾರ ಸಿಐಡಿ ವಹಿಸಿದೆ ಸರ್. ಹುಬ್ಬಳ್ಳಿ ಗಟ್ಟಿ ಸಿಒಡಿಗೆ ವಹಿಸ್ಬೇಕು ಅಂತ ಅವರೆಲ್ಲರದ್ದು ಅಪೇಕ್ಷೆ ಇದೆ. ವಹಿಸಿದ್ರೆ ಒಳ್ಳೆಯದು ಅಂತ ನಾನು ಸ್ವಾಗತ ಮಾಡ್ತೇನೆ. ಅವಾಗ ಹೆಚ್ಚು ವಾಸ್ತವಿಕ ಸತ್ಯಾಂಶಗಳು ಈಚೆ ಬರ್ತವೆ. ಸರ್ ಯತೀಂದ್ರ ಅವರು ಮೋದಿ ವಿರುದ್ಧ ಟೀಕೆ ಎಲ್ಲ ಮಾಡಿದ್ರು. ಆ? ಯತೀಂದ್ರ ಮೋದಿ ಅವರ ವಿರುದ್ಧ ಟೀಕೆ ಕೂಡ ಮಾಡ್ತಿದ್ದಾರೆ. ಮಾಂಗಲ್ಯ ಬಗ್ಗೆ ಹಗುರವಾಗಿ ಮಾತನಾಡೋರಿಗೆ ನಾವೇನು ಮಾತನಾಡೋಕ್ಕಾಗಲ್ಲಪ್ಪ. ಅವ್ರಿಗಿರುವಂಥ ಗೌರವ ಅವ್ರಿಗಿದ್ದೇ ಇದೆ. ಇವ್ರು ಯಾರೋ ರಸ್ತೆಯಲ್ಲಿ ಹೋಗೋರೆಲ್ಲ ಮಾತನಾಡಿದ್ರೆ ಮೋದಿಯವ್ರ ಗೌರವ ಏನು ಕಡಿಮೆ ಆಗುತ್ತೆ. ಸರ್ ಈಶ್ವರಪ್ಪನವರು ನಿಮ್ಗೆ ಆಫರ್ ಕೊಟ್ಟರೆ ಆದರೂ ಕೂಡ ಅವರು ಒಪ್ಕೊಂಡಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.